ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಈ ವಿಡಿಯೋದಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಂಘ ಯಾದಗಿರಿ, ಯಾದಗಿರಿ ಜಿಲ್ಲೆಯಲ್ಲಿರುವಂಥ DHO ಆಫೀಸ್ ವತಿಯಿಂದ ಒಂದು ನೇಮಕಾತಿ ಪ್ರಕಟಣೆಯನ್ನು ಹೊರಡಿಸಲಾಗಿದೆ. ಈ ಒಂದು ನೇಮಕಾತಿ ಪ್ರಕಟಣೆ 20/12/2023ಕ್ಕೆ ಬಂದಿದೆ. ಇದರಲ್ಲಿ ವಿವಿಧ ಹುದ್ದೆಗಳನ್ನು, ಮೆಡಿಕಲ್ಗೆ ಸಂಬಂಧಿಸಿದಂಥ ವಿವಿಧ ಹುದ್ದೆಗಳನ್ನು ಕರೆದಿದ್ದಾರೆ. ಆನ್ಲೈನ್ ಮುಖಾಂತರ ಭರ್ತಿ ಮಾಡಿಕೊಳ್ಳಲಾಗುತ್ತೆ. ಅದರ ಬಗ್ಗೆ ಮಾಹಿತಿ ಇರುತ್ತೆ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಇಲ್ಲಿ ವಿವಿಧ ಹುದ್ದೆಗಳು ಮತ್ತು ಅವುಗಳ ಕ್ವಾಲಿಫಿಕೇಷನ್, ವೇತನ ಮತ್ತು ಎಷ್ಟೆಲ್ಲ ಹುದ್ದೆಗಳು ಇದ್ದಾವೆ ಅನ್ನೋದನ್ನು ಕೂಡ ಇದರಲ್ಲಿ ನಾನು ಮಾಹಿತಿಯನ್ನು ಕೊಡ್ತೇನೆ. ಒಂದನೇದಾಗಿ ಪ್ರಸೂತಿ ಮತ್ತು ಸ್ತ್ರೀ ಆರೋಗ್ಯ ತಜ್ಞರು. ಇದಕ್ಕೆ NHM ಅಡಿಯಲ್ಲಿ ನಿಮಗೆ ಭರ್ತಿ ಮಾಡಿಕೊಳ್ಳಲಾಗುತ್ತೆ. ಇದರಲ್ಲೇ ಬೇರೆ ಬೇರೆ ಅಂದರೆ ಪರಿಶಿಷ್ಟ ಜಾತಿ, ಪಂಗಡ ಮತ್ತು ಒಟ್ಟು 3 ಹುದ್ದೆಗಳು ಕೊಡಲಾಗಿದೆ. ಇದಕ್ಕೆ MBBS ಮತ್ತು PG ಡಿಗ್ರಿ ಕಂಪ್ಲೀಟ್ ಆಗಿರಬೇಕು. 1,30,30,000 ರೂಪಾಯಿ ಸ್ಯಾಲ್ರಿ ಇರುತ್ತೆ. 3 ಹುದ್ದೆಗಳು ಇರ್ತವೆ. ನೆಕ್ಸ್ಟ್ 2ನೇ ಹುದ್ದೆ ಮಕ್ಕಳ ತಜ್ಞ ವೈದ್ಯರು. ಇದು ಜಿಲ್ಲಾಸ್ಪತ್ರೆಯಲ್ಲಿ ಇರುವಂಥದ್ದು. ಇದರಲ್ಲಿ ಟೋಟಲಾಗಿ 4 ಹುದ್ದೆಗಳಿದ್ದಾವೆ. ಒಂದೊಂದಾಗಿ ಸಾಮಾನ್ಯರಿಗೆ ಒಂದು, ಗ್ರಾಮೀಣ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಮಹಿಳೆಯರಿಗೆ ಒಂದು. ಇದರಲ್ಲಿ ಕೂಡ ಏನಪ್ಪ ಅಂದರೆ MBBS ಪ್ಲಸ್ BG ಡಿಗ್ರಿ ಅಥವಾ ಡಿಪ್ಲೊಮಾ ಡಿಗ್ರಿ ಕಂಪ್ಲೀಟ್ ಆಗಿರಬೇಕು. 1,30,30,000 ರೂಪಾಯಿ ಸ್ಯಾಲ್ರಿ ಇರುತ್ತೆ. 4 ಹುದ್ದೆಗಳನ್ನು ಕೊಡಲಾಗಿದೆ. ನೆಕ್ಸ್ಟು ಫಿಸಿಷಿಯನ್ಗೆ ವೈದ್ಯಕೀಯ ಮಹಾವಿದ್ಯಾಲಯ ಯಾದಗಿರಿಯಲ್ಲಿ ಒಂದು ಹುದ್ದೆನ ಕೊಡಲಾಗಿದೆ. ಈ ಒಂದು ಹುದ್ದೆಗೆ MBBS MD ಕಂಪ್ಲೀಟ್ ಆಗಿರಬೇಕು ಮತ್ತು 1,10,000 ರೂಪಾಯಿ ಸ್ಯಾಲ್ರಿ ಇದೆ. ಒಂದು ಹುದ್ದೆಯನ್ನು ಇಲ್ಲಿ ಕೊಡಲಾಗಿದೆ. ನೆಕ್ಸ್ಟು MBBS ವೈದ್ಯರಿಗೆ ಇಲ್ಲಿ ಕೂಡ ಅಂದರೆ 10 ಹುದ್ದೆಗಳನ್ನು ಕೊಡಲಾಗಿದೆ. ಇದಕ್ಕೆ MBBS ಕಂಪ್ಲೀಟ್ ಆಗಿರಬೇಕು. 50,000 ರೂಪಾಯಿ ಸ್ಯಾಲ್ರಿ ಇದೆ. 10 ಹುದ್ದೆಗಳನ್ನು ಇಲ್ಲಿ ಕೊಡಲಾಗಿದೆ. ನೆಕ್ಸ್ಟು MBBS ವೈದ್ಯರು ನಮ್ಮ ಕ್ಲಿನಿಕ್ ಒಳಗಡೆ ಇಲ್ಲಿ ಕೂಡ 2 ಹುದ್ದೆಗಳನ್ನು ಕೊಡಲಾಗಿದೆ. ಇದಕ್ಕೂ ಕೂಡ MBBS ಡಿಗ್ರಿ ಕಂಪ್ಲೀಟ್ ಆಗಿರಬೇಕು. 43,141 ರೂಪಾಯಿ ಸ್ಯಾಲ್ರಿ ಇದೆ. ಮೆಡಿಕಲ್ ಆಫೀಸರ್ NPCDCSದಲ್ಲಿ 3 ಹುದ್ದೆಗಳನ್ನು ಕೊಡಲಾಗಿದೆ. MBBS ಅಥವಾ ಅದಕ್ಕೆ ಸಮನಾದಂಥ ಒಂದು ಕ್ವಾಲಿಫಿಕೇಷನ್ ಹೊಂದಿರಬೇಕು. 2 ವರ್ಷದ ಎಕ್ಸ್ಪೀರಿಯನ್ಸನ್ನು ಕೂಡ ಹೊಂದಿರಬೇಕು. 46,200 ರೂಪಾಯಿ ಸ್ಯಾಲ್ರಿ ಇದೆ. 3 ಹುದ್ದೆಗಳಿದ್ದಾವೆ. ನೆಕ್ಸ್ಟು ಡಿಸ್ಟ್ರಿಕ್ಟ್ ಮೈಕ್ರೋಬಾಲಜಿಸ್ಟ್. IDPS ಮೈಕ್ರೋಬಾಲಜಿಸ್ಟ್ ಯಾದಗಿರಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕಚೇರಿ ಒಳಗಡೆ ಇರುವಂಥದ್ದು. ಟೋಟಲಾಗಿ 1 ಹುದ್ದೆಯನ್ನು ಕೊಡಲಾಗಿದೆ ಇಲ್ಲಿ. ಇದಕ್ಕೆ MSc ಮೈಕ್ರೋಬಾಲಜಿ, ವೈರಾಲಜಿ, ಪ್ಯಾಥಾಲಜಿ ಅಥವಾ ಅದರ್ ಲ್ಯಾಬ್ ಸೈನ್ಸ್ ಆಗಿರಬೇಕು. 2 ವರ್ಷದ ಎಕ್ಸ್ಪೀರಿಯನ್ಸನ್ನು ಕೂಡ, ರಿಲೆವೆಂಟ್ ಎಕ್ಸ್ಪೀರಿಯನ್ಸನ್ನು ಕೂಡ ಹೊಂದಿರಬೇಕು. ಇದಕ್ಕೆ 40,000 ರೂಪಾಯಿ ಪರ್ ಮಂತ್ ಸ್ಯಾಲ್ರಿ ಇದೆ. 1 ಹುದ್ದಿದೆ. ಡೆಂಟಲ್ ಹೈಜಿನಿಸ್ಟ್, ಇದಕ್ಕೆ NOHPದಲ್ಲಿ ಒಟ್ಟು ಹುದ್ದೆ 15,000 ರೂಪಾಯಿ ಸ್ಯಾಲ್ರಿ ಇದೆ. ಇದಕ್ಕೆ ಡಿಪ್ಲೊಮಾ ಡೆಂಟಲ್ ಹೈಜಿನ್ ಕೋರ್ಸ್ ಕಂಪ್ಲೀಟ್ ಆಗಿರಬೇಕು. ಆಡಿಯೋಲಜಿಸ್ಟ್ ಆ್ಯಂಡ್ ಸ್ಪೀಚ್ ಥೆರಪಿಸ್ಟ್ದಲ್ಲಿ DIISದಲ್ಲಿ ಡಿಪಾರ್ಟ್ಮೆಂಟ್ ಒಳಗಡೆ. ಇದಕ್ಕೆ ಬ್ಯಾಚುಲರ್ ಡಿಗ್ರಿ ಸ್ಪೀಚ್ ಆ್ಯಂಡ್ ಲ್ಯಾಂಗ್ವೇಜ್ ಪ್ಯಾಥಾಲಜಿ ಆಗಿರಬೇಕು. 2 ವರ್ಷದ ಎಕ್ಸ್ಪೀರಿಯನ್ಸ್ ಹೊಂದಿರಬೇಕು. 25,000 ರೂಪಾಯಿ ಸ್ಯಾಲ್ರಿ ಇದೆ. 1 ಪೋಸ್ಟ್ ಇದೆ. ಆಪ್ಟೋಮೆಟ್ರಿಸ್ಟ್ ಡಿಪ್ಲೊಮಾ ಆಪ್ಟೋಮಲಜಿ ಆದಮೇಲೆ BSc ಆಪ್ಟೋಮಲಜಿ ಆದವರಿಗೆ ಈ ಒಂದು ಪ್ರಯಾರಿಟಿ ಕೊಡಲಾಗಿದೆ. BSc ಆಪ್ಟೋಮಲಜಿ ಆಗಿರಬೇಕು, ಆಪ್ಟೋಮೆಟ್ರಿ ಆಗಿರ್ಬೇಕು ಅಥವಾ MSc ಆಪ್ಟೋಮೆಟ್ರಿ ಆಗಿರಬೇಕು. 2 ವರ್ಷದ ಎಕ್ಸ್ಪೀರಿಯನ್ಸನ್ನು ಹೊಂದಿರಬೇಕು. ಆಮೇಲೆ DEISC ಒಳಗಡೆ ಈ ಒಂದು ಹುದ್ದೆ ಇದೆ. 1 ಹುದ್ದೆಯನ್ನು ಕೊಡಲಾಗುತ್ತೆ. 12,679 ಸ್ಯಾಲ್ರಿ ಇದೆ. ನೆಕ್ಸ್ಟು ಎಪಿಡಮಾಲಜಿಸ್ಟ್ ಇದೆ. ADSP ಒಳಗಡೆ ಇದು ಮೆಡಿಕಲ್ ಗ್ರ್ಯಾಜುಯೇಷನ್ ಆಗಿರಬೇಕು, ಪೋಸ್ಟ್ ಗ್ರ್ಯಾಜುಯೇಷನ್ ಆಗಿರಬೇಕು, ಡಿಪ್ಲೊಮಾ ಇನ್ ಪ್ರಿವೆನ್ಷನ್ ಅಥವಾ ಪಬ್ಲಿಕ್ ಹೆಲ್ತ್ ಅವರು ಎಪಿಡಮಾಲಜಿಸ್ಟಲ್ಲಿ ಎಕ್ಸ್ಪೀರಿಯನ್ಸನ್ನು ಹೊಂದಿರಬೇಕು. ಅಥವಾ ಇದು ಕ್ವಾಲಿಫಿಕೇಷನ್ ಆಗಿರಬೇಕು. MD, MPH, DPH ಆಗಿದ್ದರೆ ಒಳ್ಳೆಯದು. ಅಥವಾ 2 ವರ್ಷ ಗ್ರ್ಯಾಜುಯೇಷನ್, ಮೆಡಿಕಲ್ ಗ್ರ್ಯಾಜುಯೇಷನ್ ಮಾಡಿ 2 ವರ್ಷದ ಎಕ್ಸ್ಪೀರಿಯನ್ಸನ್ನು ಕೂಡ ಹೊಂದಿದರೆ ಅವರಿಗೆ ಎಲಿಜಿಬಿಲಿಟಿ ಕೊಡಲಾಗುತ್ತೆ. ಇದೇ 30,000 ರೂಪಾಯಿ ಸ್ಯಾಲ್ರಿ ಇದೆ. 3 ಹುದ್ದೆಗಳನ್ನು ಇಲ್ಲಿ ಕೊಡಲಾಗಿದೆ. ನೆಕ್ಸ್ಟು ಲ್ಯಾಬ್ ಟೆಕ್ನಿಷಿಯನ್ಸ್ IDSP ಒಳಗಡೆ ಒಟ್ಟು 3 ಹುದ್ದೆಗಳು. ಇಲ್ಲಿ MSc MLT ಅಥವಾ ಪ್ಯಾರಾಮೆಡಿಕಲ್ ಬೋರ್ಡ್ ವಿತ್ 2 ಇಯರ್ ಲ್ಯಾಬ್ ಎಕ್ಸ್ಪೀರಿಯನ್ಸನ್ನು ಹೊಂದಿರಬೇಕು. ಡಯಾಗ್ನೋಸ್ಟಿಕ್ ಸರ್ವಿಸಲ್ಲಿ ಎಕ್ಸ್ಪೀರಿಯನ್ಸ್ ಆಗಿದೆ. ಅಥವಾ ಡಿಪ್ಲೊಮಾ ಇನ್ ಲ್ಯಾಬೋರೇಟರಿ ಟೆಕ್ನಾಲಜಿ ಕೋರ್ಸ್ ಆಗಿದ್ದು ಅದರಲ್ಲಿ 2 ವರ್ಷ ಎಕ್ಸ್ಪೀರಿಯನ್ಸನ್ನು ಹೊಂದಿದರೆ ಅಥವಾ ಕಂಪ್ಯೂಟರ್ ಬೇಸಿಕ್ ನಾಲೆಜ್ ಹೊಂದಿದರೆ ಅಪ್ಲಿಕೇಶನನ್ನು ಹಾಕ್ಬೋದು. ಇದಕ್ಕೆ 16,100 ರೂಪಾಯಿ ಇದೆ. 3 ಹುದ್ದೆಗಳನ್ನು ಕೊಡಲಾಗಿದೆ. ಇಲ್ಲಿ ಕನ್ನಡ ಮಾಧ್ಯಮ ಮತ್ತು ರೂರಲ್ಲು ಅದಕ್ಕೂ ಕೂಡ ನೀವು ಅಪ್ಲಿಕೇಬಲ್ ಆದರೆ ಅದನ್ನು ಕೂಡ ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೋಬೇಕು. ಆಮೇಲೆ 370G ಇದ್ದರೆ ಅದನ್ನು ರೆಡಿ ಮಾಡ್ಕೊಳ್ಬೋದು. ಆಮೇಲೆ ಆಲ್ರೆಡಿ ನೀವು NHM ಅಲ್ಲಿ ಕೆಲಸ ಮಾಡ್ತಾ ಇದ್ದರೆ ಅದನ್ನು ಕೂಡ ನಿಯಮಾನುಸಾರ ನಿಮಗೆ ಅದಕ್ಕೆ ಸಂಬಂಧಿಸಿದಂಥ ಒಂದು ಅದಕ್ಕೆ ಕಾಲಕಾಲಕ್ಕೆ ಬದಲಾವಣೆ ಕೂಡ ನಾವು ಮಾಡ್ಕೊತೀವಿ. ಅಂದರೆ ಎಕ್ಸ್ಪೀರಿಯನ್ಸ್ ಅದಕ್ಕೆ ಏನು ಸಂಬಂಧಿಸುತ್ತೆ, NHM ಆಲ್ರೆಡಿ ಮಾಡಿ ಎಕ್ಸ್ಪೀರಿಯನ್ಸ್ ತೊಗೊಂಡವ್ರಿಗೆ ಕೂಡ ಸರ್ಟಿಫಿಕೇಟ್ ಅಟ್ಯಾಚ್ ಮಾಡ್ಬೋದು. ಅಥವಾ ನೀವು ಜಾತಿ ಪ್ರಮಾಣ ಪತ್ರ, ಆದಾಯ ಪ್ರಮಾಣ ಪತ್ರ, ವೈದ್ಯಕೀಯ ಮಂಡಳಿಯಿಂದ ಪಡೆದಿರುವಂಥ ಮಾರ್ಕ್ಸ್ ಕಾರ್ಡ್ಸು ಎಲ್ಲವೂ ಕೂಡ, ಆಧಾರ್ ಕಾರ್ಡು, ಭಾವಚಿತ್ರ ಇವೆಲ್ಲಗಳನ್ನು ಕೂಡ ನೀವು ರೆಡಿ ಮಾಡ್ಕೋಬೇಕಾಗತ್ತೆ. ಮತ್ತು HTP yadgiri.nic.in
ಈ ಒಂದು ವೆಬ್ಸೈಟ್ಗೆ ನೀವು ಹೋಗಬೇಕಾಗತ್ತೆ. ಡಿಸ್ಕ್ರಿಪ್ಷನ್ದಲ್ಲೇ ನಾನು ಲಿಂಕನ್ನು ಕೊಟ್ಟಿರ್ತೀನಿ ಎಲ್ಲರದ್ದು. ಸೊ ಈ ಒಂದು ಲಿಂಕಿಗೆ ಹೋಗಿ ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕಾಗತ್ತೆ. ಸೊ ಅಪ್ಲಿಕೇಶನ್ಸನ್ನು ನಿಮಗೆ ಕೊನೆಯ ದಿನಾಂಕ ಕೂಡ ಕೊಟ್ಟಿದ್ದಾರೆ ಇಲ್ಲಿ. ಯಾವುದಂತಂದರೆ ಅಪ್ಲಿಕೇಶನ್ ಹಾಕಲಿಕ್ಕೆ ನೀವು 12/1/2026 ತನಕ ಅಪ್ಲಿಕೇಶನನ್ನು ನೀವು ಹಾಕ್ಬೋದು. ಈಗಾಗಲೇ 22ನೇ ತಾರೀಕಿಗೆ ಸ್ಟಾರ್ಟ್ ಆಗಿದೆ. ಮುಂದಿನ ತಿಂಗಳು 12ನೇ ತಾರೀಕಿಗೆ ಕ್ಲೋಸ್ ಆಗುತ್ತೆ.